ನಮಸ್ಕಾರ ಸ್ನೇಹಿತರೆ. ರಾಮನವಮಿ ಹಬ್ಬಕ್ಕೆ ಯಾವ ರೀತಿ ನಾವು ಪ್ರಸಾದವನ್ನು ಮಾಡಿದರೆ ರಾಮನಿಗೆ ಶ್ರೇಷ್ಠ ಆಗುತ್ತೆ. ಬೆಲ್ಲದ ನೀರನ್ನು ಯಾವ ಥರ ಮಾಡ್ತಾರೆ, ಯಾಕೆ ಮಾಡ್ತಾರೆ, ತುಂಬಾ ರೀಸನ್ಸ್ ಇದೆ. ಏನಾದರೂ ಒಂದು ಈ ಪ್ರಸಾದ ಮಾಡುವಾಗ ನಾನಿಲ್ಲಿ ಈ ರಾಮನವಮಿ ಹಬ್ಬಕ್ಕೆ 2-3 ತರಹದ ಪ್ರಸಾದವನ್ನು ಮಾಡಿದ್ದೀನಿ. ಇವು 3ರಲ್ಲಿ ಯಾವುದಾದ್ರೂ ಒಂದಾದರೂ ನೀವು ತೊಗೊಂಡೋಗ್ಬೋದು. ನಿಮಗೆ ಟೈಮ್ ಇದ್ದರೆ 3 ಸಹ ತುಂಬಾ ಈಸಿಯಾಗಿ ಯಾವುದೇ ರೀತಿ ಗ್ಯಾಸನ್ನು ಬಳಸದೆ ಈಸಿಯಾಗಿ ಮಾಡಿಕೊಂಡು ಕೂಡ ನೀವು ರಾಮನ ದೇವಸ್ಥಾನಕ್ಕೆ ರಾಮನವಮಿ ದಿನದಂದು ಈ ಪ್ರಸಾದ ತೊಗೊಂಡೋಗಿದ್ರೆ ತುಂಬಾ ವಿಶೇಷವಾದ ದಿನದಂದು ಈ ವಿಶೇಷವಾದ ಪ್ರಸಾದವನ್ನು ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ 1/4 ಕಪ್ ಆಗುವಷ್ಟು ನಾನು ಮೂಂಗ್ ದಾಲ್ ಅಂದರೆ ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ. ನೀವು ನೋಡ್ತಿರ್ಬೋದು, ಹೆಸರು ಬೇಳೆಯನ್ನು ಚೆನ್ನಾಗಿ ನಾವು ಒಂದು 2-3 ಸಲ ನೀರಲ್ಲಿ ಕ್ಲೀನಾಗಿ ತೊಳ್ಕೊಳ್ಬೇಕಾಗುತ್ತೆ. ನಿಮಗೇನಾದರೂ ತುಂಬ ಟೈಮ್ ಇತ್ತು ಅಂದರೆ ಈ 3 ಪ್ರಸಾದನೂ ಕೂಡ ನೀವು ತೊಗೊಂಡೋಗ್ಬೋದು. ಇಲ್ಲ ನಮಗೆ ತುಂಬ ಟೈಮ್ ಇಲ್ಲ ಅನ್ನೋರು ಯಾವುದಾದ್ರೂ 2 ನೀವು ಖಂಡಿತವಾಗ್ಲೂ ಮಾಡಿ ದೇವಸ್ಥಾನಕ್ಕೆ ತೊಗೊಂಡೋಗ್ಬೋದು. ಮಾಡುವಂಥ ವಿಧಾನ ಕೂಡ ತುಂಬ ಸುಲಭವಾಗಿ ಮಾಡ್ಬೋದು. ಇದನ್ನು ಒಂದು 2-3 ಸಲ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ನಂತರ ಒಂದು ಗ್ಲಾಸ್ ನೀರನ್ನು ಹಾಕ್ಕೊಂಡು ಒಂದು 15-20 ನಿಮಿಷ ನೀವು ನೆನೆಸಬೇಕಾಗುತ್ತೆ. ಜಾಸ್ತಿ ಹೊತ್ತು ನೆನೆಸೋದು ನೆಸೆಸಿಟಿ ಇಲ್ಲ. ಒಂದು 15-20 ನಿಮಿಷ ಆದರೆ ಸಾಕು. ಇದ್ರ ಮೇಲೆ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಇದನ್ನು ನೆನೆಯಲಿಕ್ಕೆ ಟೈಮ್ ಕೊಡಿ. ಈಗ ಇದನ್ನ ಸೈಡಲ್ಲಿಡಿ. ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಜಾರ್ಗೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಪರ್ಟಿಕ್ಯುಲರಾಗಿ ಅಕ್ಕಿ ಹಿಟ್ಟನ್ನೇ ತೊಗೊಳ್ಬೇಕಾಗುತ್ತೆ. ಇದಕ್ಕೆ ಯಾವ ಕಪ್ ಅಳತೆಯಿಂದ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ವು ಅದೇ ಕಪ್ ಅಳತೆಯಿಂದ 1 ಕಪ್ ಆಗುವಷ್ಟು ಬೆಲ್ಲದ ಪುಡಿಯನ್ನು ತೊಗೊಂಡಿದ್ದೀನಿ. ಅಂದರೆ ಬೆಲ್ಲವನ್ನು ಸಣ್ಣದಾಗಿ ಜಜ್ಜಿಕೊಂಡು ತೊಗೊಂಡಿದ್ದೀನಿ. 1 ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೆ. ಇದನ್ನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡೆ ಸ್ಮೂತಿಯಾಗಿ ಫೈನ್ ಪೌಡರಾಗಿ ಮಾಡ್ಕೊಂಬನ್ನಿ. ನೋಡಿ, ಇಷ್ಟಾದರೆ ಸಾಕು. ಜಾಸ್ತಿ ನೀವು ತೀರಾ ಗಟ್ಟಿಯಾಗಿರೋದು ಬೇಡ. ಈ ಥರ ಸ್ಮೂತಿಯಾಗಿ ಪೌಡರ್ ರೆಡಿ ಆಗಬೇಕು. ಇದಕ್ಕೆ ನಾನೀಗ 3-4 ಟೇಬಲ್ ಸ್ಪೂನ್ ಆಗುವಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 3-4 ಟೇಬಲ್ಗಿಂತ ಜಾಸ್ತಿ ಒಂದು ಹನಿ ಕೂಡ ನೀರು ನೀವು ಜಾಸ್ತಿಯನ್ನು ಹಾಕ್ಕೊಳ್ಳೋಕೆ ಹೋಗಬೇಡಿ. ಕರೆಕ್ಟಾಗಿ 3 ಟೇಬಲ್ ಸ್ಪೂನಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಈ ಥರ ನಮಗೆ ಉಂಡೆ ಮಾಡೋ ಹದಕ್ಕಿದ್ರೆ ಸಾಕು. ಕೆಲವೊಂದು ಸಲ ನೀರಾದರೂ ಪರವಾಗಿಲ್ಲ, ನಾವು ದೇವಸ್ಥಾನಕ್ಕೆ ಪ್ರಸಾದ ಕೊಡ್ತೀವಲ್ವ, ನಡೆಯುತ್ತೆ. ಈಗ ಇದನ್ನು ನಾನೀಗ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊಕೊನಟ್ ಪೀಸಸ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾವೇನು ರುಬ್ಬಿರ್ತೀವಲ್ವ ಅಕ್ಕಿ ಹಾಗೂ ಬೆಲ್ಲದ ಸ್ವೀಟನ್ನು ಈಗ ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ನಿಮಗೇನಾದರೂ ನಾನು ಹೇಳಿದ್ನಲ್ವ ಜಾಸ್ತಿ ನೀರು ಹಾಕಿದರೆ ಕಂಪ್ಲೀಟಾಗಿ ಅದು ಬೆಲ್ಲದ ಪಾಕ ಥರ ಆಗಿಬಿಡುತ್ತೆ. ಆಲ್ರೆಡಿ ರೈಸ್ ಫ್ಲೋರ್ ಅಂದರೆ ಅಕ್ಕಿ ಹಿಟ್ಟು ತುಂಬ ಸ್ಮೂತಿಯಾಗಿರೋದ್ರಿಂದ ನೀರನ್ನು ಬೇಗ ಹೀರ್ಕೊಂಡ್ಬಿಡುತ್ತೆ. ನಾನಿಲ್ಲಿ ಜಸ್ಟ್ ನಿಮಗೆ ದೇವಸ್ಥಾನಕ್ಕೆ ತೊಗೊಂಡು ಹೋಗುವಂಥ ವಿಶೇಷವಾದ ಪ್ರಸಾದನ ಮಾಡಿ ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವೇನಾದರೂ ಮಾಡಿದರೆ ಸ್ವಲ್ಪ ಜಾಸ್ತಿನೇ ತೊಗೊಂಡೋಗಿ ದೇವಸ್ಥಾನದಲ್ಲಿರುವಂತಹ ಚಿಕ್ಕ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಹಿರಿಯರಿಗಾಗಲಿ ಸ್ವಲ್ಪ ಎಲ್ಲದೂ ಪ್ರಸಾದನ ಕೊಟ್ಟು ಬರೋದ್ರಿಂದ ಅವತ್ತಿನ ದಿನ ತುಂಬ ವಿಶೇಷವಾದ ದಿನ ಆಗಿರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಈಗ ನಾನು ಕೈಗೆ ಸ್ವಲ್ಪ ತುಪ್ಪವನ್ನು ಹಚ್ಕೊಂಡು ಈ ಥರ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಕೈಗೆ ಹತ್ತುತ್ತೆ. 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಇದಕ್ಕೆ ಗಸಗಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಗಸಗಸೆಯನ್ನು ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಇದನ್ನು ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸೈಡಲ್ಲಿ ಇಡೋದ್ರಿಂದ ಗಟ್ಟಿಯಾಗಿ ನಮಗೆ ಈಗ ಚಪಾತಿ ಹಿಟ್ಟು ನಾದ್ಕೊಳ್ಳುವಾಗ ಯಾವ ಥರ ಗಟ್ಟಿಗೆ ಬಾಲ್ ಥರ ರೆಡಿ ಆಗುತ್ತೆ ಆ ಥರ ಆಗಬೇಕಿದು. ಆ ಥರ ಆಗಬೇಕಂದ್ರೆ ಒಂದು ಸಲ ಚೆನ್ನಾಗಿ ಗಸಗಸೆಯನ್ನು ಹಾಕ್ಕೊಂಡು ಈ ಥರ ಕೈಗೆ ಹತ್ತಬಾರ್ದು. ಇದನ್ನು ಕೈಗೆ ಹತ್ತುತ್ತೆ. ಈ ಥರ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದನ್ನ ಸೈಡಲ್ಲಿಟ್ಟರೆ ಇನ್ನೂ ಸ್ವಲ್ಪ ಹಾರುತ್ತೆ, ಅಂದರೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಗಟ್ಟಿ ಆದಮೇಲೆ ಉಂಡೆ ಥರ ಮಾಡಿ ನೀವು ಪ್ರಸಾದ ಕೂಡ ಕೊಡ್ಬೋದು. ಈಗ ಇದನ್ನ ಸೈಡಲ್ಲಿಡಿ. ಇದಕ್ಕೆ ನೀವು ಎಕ್ಸ್ಟ್ರಾ ಏನು ಆ್ಯಡ್ ಮಾಡೋ ನೆಸೆಸಿಟಿ ಇಲ್ಲ. ನೀವು ಬೇಕಿದ್ದರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಬೋದು. ಈಗ ನಾನು ಇದನ್ನ ಸೈಡಲ್ಲಿ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಪಾತ್ರೆ ತೊಗೊಳ್ಳಿ. ಪಾತ್ರೆಗೆ 3 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಡೈರೆಕ್ಟಾಗಿ ತಣ್ಣಗಿರುವ ನೀರನ್ನು ಕೂಡ ಹಾಕ್ಕೊಳ್ಬೋದು. ಬಟ್ ನಾನಿಲ್ಲಿ ಈ ಬೆಲ್ಲದ ನೀರನ್ನು ಮಾಡಿಕೊಂಡು ಒಂದು 10 ನಿಮಿಷ ಫ್ರೀಝರಲ್ಲಿ ಇಡೋದ್ರಿಂದ ಡೈರೆಕ್ಟಾಗಿ ನಾರ್ಮಲ್ ನೀರನ್ನೇ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲದ ನೀರು ಮಾಡೋದ್ರಿಂದ ತುಂಬಾ ವಿಶೇಷವಾದಂತಹ ರೀಸನ್ಸ್ ಇದೆ. ಯಾಕೆ ಬೆಲ್ಲದ ನೀರು ಮಾಡ್ತಾರೆ ಅಂತ. ಇದಕ್ಕೆ 1 ಕಪ್ ಆಗುವಷ್ಟು ಜಾಗೀರ್ ಪೌಡರ್ ಅಂದರೆ ಬೆಲ್ಲದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ನೀವು ಬೇಕಿದ್ರೆ ಬೆಲ್ಲ ತೊಗೊಂಡು ಜಜ್ಕೊಂಡು ಕೂಡ ಪೀಸಸ್ನ ಮಾಡಿಕೊಂಡು ಹಾಕ್ಕೊಳ್ಬೋದು. ನಾನಿಲ್ಲಿ ಆಲ್ರೆಡಿ ಬೆಲ್ಲದ ಪೌಡರ್ ಇರೋದ್ರಿಂದ ಜಾಗೀರ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ರಾಮನವಮಿ ದಿನವೇ ಯಾಕೆ ಬೆಲ್ಲದ ನೀರನ್ನು ವಿಶೇಷವಾಗಿ ರಾಮನಿಗೆ ಪ್ರಸಾದವಾಗಿ ಅರ್ಪಿಸ್ತಾರೆ ಅಂದರೆ
ವಿಶೇಷವಾಗಿ ರಾಮನಿಗೆ ಬೆಲ್ಲದ ನೀರನ್ನು ಅರ್ಪಿಸೋದ್ರಿಂದ ತುಂಬ ಸಂತೃಪ್ತನಾಗುತ್ತಾನೆ ರಾಮ ಅಂತ ಇದು ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ಇದು ಬೇಸಿಗೆ ಬಿಸಿಲಿನಿಂದ ದೇಹಕ್ಕೆ ತಂಪನ್ನು ಕೊಡುತ್ತೆ ಹಾಗೂ ಚೈತ್ರ ಮಾಸದಲ್ಲಿ ತೀವ್ರ ಉಷ್ಣಾಂಶ ಜಾಸ್ತಿ ಬಿಸಿಲನ್ನು ಇರೋದ್ರಿಂದ ದೇಹದಲ್ಲಿರುವ ಆಯಾಸವನ್ನು ಕಡಿಮೆ ಮಾಡುತ್ತೆ ಈ ಬೆಲ್ಲದ ನೀರನ್ನು ತಗೊಳ್ಳೋದ್ರಿಂದ. ಸೊ ಆ ಕಾರಣಕ್ಕಾಗಿ ಜಾಸ್ತಿ ಜನ ಬೆಲ್ಲದ ನೀರನ್ನು ಮಾಡಿ ವಿಶೇಷವಾಗಿ ಅನ್ನದಾನ ಯಾವ ಥರ ಮಾಡ್ತೀವೋ ಆ ಥರ ಬೆಲ್ಲದ ನೀರನ್ನು ಸಹ ಹಂಚ್ಬೋದು, ತುಂಬ ಒಳ್ಳೆಯದಾಗುತ್ತೆ. ಸೊ ಅದನ್ನೆಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದನ್ನ ಸೈಡಲ್ಲಿಡಿ. ಈಗ ನಾನು ಒಂದು ಪ್ಲೇಟಿಗೆ ಕಾಳು ಮೆಣಸನ್ನು ತೊಗೊಳ್ತಾ ಇದ್ದೀನಿ. ಖಾರಕ್ಕೆ ತಕ್ಕಾಗೆ, ಕೆಲವರಿಗೆ ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ ಕುಡ್ಲಿಕ್ಕೆ ಅಂಥವ್ರು ಸ್ವಲ್ಪ ಮೆಣಸನ್ನು ಜಾಸ್ತಿ ತೊಗೊಳ್ಳಿ. ಮತ್ತು ನಾನಿಲ್ಲಿ ಒಣಶುಂಠಿ ಅಂದರೆ ಡ್ರೈ ಜಿಂಜರ್ನ ತೊಗೊಳ್ತಾ ಇದ್ದೀನಿ. ಒಂದು ಪೀಸ್ ಚಿಕ್ಕದಾಗಿ ಒಂದು ಪೀಸ್ ತೊಗೊಂಡಿದ್ದೀನಿ. 2 ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಸೊ ಇದೆಲ್ಲ ನಮಗೆ ಪುಡಿ ಮಾಡಿ ಹಾಕೋಷ್ಟು ಟೈಮ್ ಇಲ್ಲ ಅನ್ನೋರು ಸಿಂಪಲ್ಲಾಗಿ ಏಲಕ್ಕಿ ಶುಂಠಿ ಪೌಡರ್ ಕೂಡ ಹಾಕ್ಕೊಳ್ಬೋದು. ಬಟ್ ಇದನ್ನು ಪರ್ಟಿಕ್ಯುಲರಾಗಿ ನೀವು ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಅಜ್ವೈನ್ ತೊಗೊಂಡಿದ್ದೀನಿ. ಅಜ್ವೈನ್ ಹಾಕೋದ್ರಿಂದ ಡೈಜೆಷನ್ ಸಿಸ್ಟಮ್ ಕೂಡ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಸೋಪ್ ಕಾಳನ್ನು ತೊಗೊಂಡಿದ್ದೀನಿ. ಸ್ನೇಹಿತರೆ, ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಆದರೆ ಸಾಕು, ನೀವು ತುಂಬ ಚೆನ್ನಾಗಿ ಬೆಲ್ಲದ ನೀರನ್ನು ಈಸಿಯಾಗಿ ಸುಲಭವಾಗಿ ರೆಡಿ ಮಾಡ್ಬೋದು. ಈಗ ಇದನ್ನ ನಾನಿಲ್ಲಿ ಒಂದು ಒಳ್ಳಿನಲ್ಲಿ ಹಾಕ್ಕೊಂಡಿದ್ದೆ ಚೆನ್ನಾಗಿ ಕುಟ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಟೈಮ್ ಇದ್ದರೆ ಮಿಕ್ಸಿ ಜಾರ್ಗೂ ಕೂಡ ಹಾಕ್ಕೊಳ್ಬೋದು. ಇದನ್ನು ಸಣ್ಣದಾಗಿ ಜಜ್ಕೊಂಡು ಬರಬೇಕು. ಸೊ ಹೇಳಿದ್ನಲ್ಲ, ವಿಶೇಷವಾಗಿ ನೀವೇನಾದರೂ ರಾಮನವಮಿ ಹಬ್ಬಕ್ಕೆ ಪ್ರಸಾದವನ್ನು ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ನಿಮಗೆ ಪ್ರಸಾದ ಮಾಡೋಷ್ಟು ಟೈಮ್ ಇಲ್ಲ ಅನ್ನೋರು ಬೆಲ್ಲದ ನೀರನ್ನು ಮಾಡ್ಕೊಂಡಾಗಲಿ ಒಂದು 10ರಿಂದ 15 ಜನಕ್ಕಾಗಲಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ನೀವು ಈ ಥರ ಬೆಲ್ಲದ ನೀರನ್ನು ಕೊಡೋದ್ರಿಂದ ವಿಶೇಷವಾಗಿ ತುಂಬ ಒಳ್ಳೆಯದಾಗುತ್ತೆ. ಸೊ ಆ ಕಾರಣಕ್ಕಾಗಿ ರಾಮನಿಗೆ ಬೆಲ್ಲದ ನೀರನ್ನು ಅರ್ಪಿಸ್ತಾರೆ. ಸೊ ಈಗ ನಾನೀಗ ಇದನ್ನೆಲ್ಲದನ್ನು ಚಿಕ್ಕದಾಗಿ ಅಂದರೆ ಸಣ್ಣದಾಗಿ ಜಜ್ಕೊಂಡಿದ್ದೀನಿ. ನೋಡಿ, ಇಷ್ಟ ಆದರೆ ಸಾಕು, ತೀರ ಸಣ್ಣದಾಗಿ ಜಜ್ಕೊಳ್ಬೇಡಿ, ಸ್ವಲ್ಪ ತರಿಯಾಗಿರಲಿ. ಇದೆಲ್ಲ ನೋಡಿ ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೆಲ್ಲದ ಪುಡಿ ಎಲ್ಲ ಚೆನ್ನಾಗಿ ಕರಗಿರುತ್ತೆ. ಈಗ ನಾವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಪೌಡರ್, ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ನಿಮ್ಗೇನಾದರೂ ಸ್ವಲ್ಪ ಸ್ವೀಟ್ ಕಡಿಮೆ ಅನಿಸ್ತು ಅಂದರೆ ನೋಡಿಕೊಂಡು ನೀವು ಸಿಹಿಯನ್ನು ಮತ್ತೆ ಹಾಕ್ಕೊಳ್ಬೋದು. ಇನ್ನು ಸ್ವಲ್ಪ ನಾನೀಗ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಸಾಕು. ಇದು ಮಿಕ್ಸ್ ಮಾಡ್ಕೊಂಡಾದಮೇಲೆ ರಾಮನಿಗೆ ವಿಶೇಷವಾಗಿ ತುಳಸಿಯನ್ನು ಅರ್ಪಿಸ್ತಾರೆ. ಸೊ ಆ ಕಾರಣಕ್ಕಾಗಿ ಒಂದು 8ರಿಂದ 10 ದಳ ತುಳಸಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಒಂದು 2 ದಳ ಎಕ್ಸ್ಟ್ರಾ ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೋದು, ಅಂದರೆ ಪುದೀನ ಎಲೆ. ಸೊ ಫೈನಲಾಗಿ ತುಂಬ ಈಸಿಯಾಗಿ ಅತಿ ಕಡಿಮೆ ಸಮಯದಲ್ಲಿ ಬೆಲ್ಲದ ನೀರನ್ನು ಯಾಕೆ ತಯಾರಿಸ್ತಾರೆ ಅಂತ ನಿಮಗೆ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಸೊ ಇಷ್ಟಾದರೆ ಸಾಕು. ಈಗ ನಮಗೆ ಬೆಲ್ಲದ ನೀರು ರೆಡಿ ಆಯಿತು. ಒಂದು 5 ನಿಮಿಷ ಆದರೆ ಸಾಕು. ನೀವು ಬೇಕಿದ್ರೆ ತಣ್ಣಗಾಗಬೇಕಂದ್ರೆ ಫ್ರೀಝಲ್ಲಿ ಇಡ್ಬೋದು. ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ನಾವೇನು ನೆನೆಸೋಕ್ಕಿಟ್ಟಿರ್ತೀವಲ್ವ ಹೆಸರು ಬೇಳೆನ, ಇದು ಚೆನ್ನಾಗಿ ನಾವು ಇದು ಅಕ್ಕಿ ಸ್ವೀಟು ಬೆಲ್ಲದ ನೀರು ರೆಡಿ ಮಾಡ್ಕೊಳ್ಳೋತ್ತಿಗೆ ನಮಗೆ ಇದು ಚೆನ್ನಾಗಿ ನೆಂದಿರುತ್ತೆ. ಇದನ್ನೆಲ್ಲ ನೀರೆಲ್ಲ ಚೆನ್ನಾಗಿ ಸೋಕ್ ಮಾಡಿಕೊಂಡು ಇದಕ್ಕೆ ನಾನು ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಕೊಕೊನಟ್ ಪೌಡರ್, ಕೊಬ್ಬರಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇರೆ ಏನು ಎಕ್ಸ್ಟ್ರಾ ಮಾಡೋದು ಬೇಡ, ಆ್ಯಡ್ ಮಾಡೋದು ಬೇಡ. ಇಷ್ಟ ಆದರೆ ಸಾಕು. ಇವೆರಡನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನೀವು ಬೇಕಿದ್ರೆ ಬೆಲ್ಲದ ಪುಡಿ ಕೂಡ ಇದಕ್ಕೆ ಹಾಕ್ಕೊಳ್ಬೋದು. ಒಂದು ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ಕೊಂಡ್ರೆ ಸಾಕು. ನೋಡಿ, ಫೈನಲಾಗಿ ಇದು ಕೂಡ ರೆಡಿ ಆಯಿತು. ಈಗ ಇದನ್ನ ಸೈಡಲ್ಲಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇಡಿ. ನೆಕ್ಸ್ಟ್ ನಾನೀಗ ಹೇಳಿದ್ನಲ್ವ, ಇದು ಸ್ವಲ್ಪ ಉಂಡೆ ಥರ ನಮಗೆ ರೌಂಡ್ ಬಾಲ್ ಥರ ಬರಬೇಕು. ಸೊ ಸ್ವಲ್ಪ ಸೈಡಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸಿ ಜಾರ್ಗೆ ಹಾಕಿ ಆರಲಿಕ್ಕೆ ಬಿಟ್ಟರೆ ಇದು ಉಂಡೆ ಥರ ಕೂಡ ನಮಗೆ ರೆಡಿಯಾಗುತ್ತೆ. ಇದೆಲ್ಲದೂ ಕೂಡ ನಮಗೆ ವಿಶೇಷವಾಗಿ ರಾಮನವಮಿ ಹಬ್ಬ ದಿನದಂದು ದೇವರಿಗೆ ಮಾಡುವಂಥ, ರಾಮನಿಗೆ ಮಾಡುವಂಥ ವಿಶೇಷವಾದ ಪ್ರಸಾದ. ಯಾವ ರೀತಿ ತಯಾರು ಮಾಡಿದ್ದೀನಿ ಅಂತ ನೀವು ಕೂಡ ಮಾಡಿಕೊಂಡು ತುಂಬ ಸುಲಭವಾಗಿ ಅತಿ ಕಡಿಮೆ ಸಮಯದಲ್ಲಿ ನೀವು ಕೂಡ ಮಾಡ್ಬೋದು. ಸೊ ನೀವೇನಾದರೂ ಟ್ರೈ ಮಾಡಿದರೆ ಅಥವಾ ನಿಮಗೇನಾದರೂ ರಾಮನವಮಿ ಹಬ್ಬದ ವಿಶೇಷ ಹಿನ್ನೆಲೆ ಗೊತ್ತಿದ್ದರೆ ಖಂಡಿತವಾಗ್ಲೂ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಫೈನಲಾಗಿ ಒಂದು ಗ್ಲಾಸ್ಗೆ ನಾನು ಬೆಲ್ಲದ ನೀರನ್ನು ಹಾಕ್ಕೊಂಡಿದ್ದೀನಿ ದೇವರ ನೈವೇದ್ಯಕ್ಕೆ, ಹಾಗೂ ಹೆಸರುಬೇಳೆ ಸ್ವೀಟನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಅಕ್ಕಿ ಸ್ವೀಟು, ನಂತರ ಬೆಲ್ಲದ ನೀರು, ಸ್ವಲ್ಪ ತುಳಸಿ ಹಾಗೂ 1-2 ಹೂವುಗಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಪ್ಲೇಟ್ ಕೂಡ ರೆಡಿ ಆಯಿತು. ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.